ಚಾನಲ್ಗೆ ಎಲ್ರಿಗೂ ಆಧಾರದ ಸ್ವಾಗತ ಸ್ನೇಹಿತರೆ. ನಾವು ಇವತ್ತು ಸಾಬುದಾನ ಕಿಚಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 1 ಬಟ್ಲಷ್ಟು ಸಾಬುದಾನ ತೊಗೊಂಡಿದ್ದೀನಿ. ಈ ಸಾಬುದಾನ ನಾನೊಂದು ಸಣ್ಣ ಟಿಫನ್ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ, ಅಂದರೆ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದು ಚೆನ್ನಾಗಿ 2-3 ಸರ್ತಿ ವಾಶ್ ಮಾಡಬೇಕು ಸ್ನೇಹಿತರೆ. ವಾಶ್ ಮಾಡಿಬಿಟ್ಟು ಅದಕ್ಕೆ ಸಾಬುದಾನ ಮುಳುಗೋಷ್ಟು ಮಾತ್ರ ನೀರು ಹಾಕಿ ನೆನೆಸಿಡ್ಬೇಕು. ಇದನ್ನು ನಾನು 2.5 ತಾಸಷ್ಟು ನೆನೆಸಿಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ನೀರನ್ನು ಹೆಚ್ಚು ಹಾಕ್ಕೊಳ್ಬಾರ್ದು, ಇಲ್ಲಾಂದರೆ ಸಾಬುದಾನ ಅಂಟಾಗ್ಬಿಡುತ್ತೆ. ಆಮೇಲೆ ಸಾಬುದಾನದ ಕಿಚಡಿ ಮಾಡೋಕ್ಕೆ ಬರೋಂಗಿಲ್ಲ. ಇದನ್ನು ಅದಕ್ಕೆ ಅಗತ್ಯಕ್ಕೆ ನೀರು ಸಾಬುದಾನ ಮುಳುಗೋಷ್ಟು ಮಾತ್ರ ನೀರು ಹಾಕಿಬಿಟ್ಟು ಇದನ್ನು ಮುಚ್ಚಿ ಎತ್ತಿಟ್ಬಿಡೋಣ ಸ್ನೇಹಿತರೆ. 2 ತಾಸುವರೆಗೂ, 2-2.5 ತಾಸಾದರೂ ಆಗುತ್ತೆ. ಮಿನಿಮಮ್ 2 ಗಂಟೆ ಆದರೂ ಇಡಬೇಕು. ನೋಡಿ ಇವಾಗ 2 ತಾಸು ಆಗಿದೆ. ನಾನು 2.5 ತಾಸೂ ಇಟ್ಟಿಲ್ಲ, 2 ಗಂಟೆ ಮೇಲೆ ಒಂದು 10 ನಿಮಿಷ ಆಗಿತ್ತು ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಇದನ್ನು ನೀವು ಬೇಕಾದರೆ ಹೆಚ್ಚು ಹೊತ್ತು ನೆನೆಸಿಟ್ಟಿದ್ರೆ ಏನೂ ಅಡ್ಡಿ ಇಲ್ಲ. ನೋಡಿ ಎಷ್ಟು ಉದುರಾಗಿ ನೆಂದಿದೆ ಅಲ್ವಾ. ಪೂರ್ತಿ ಎಲ್ಲ ಚೆನ್ನಾಗಿ ಉದುರು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಒಗ್ಗರಣೆ ಇಟ್ಕೊಳ್ಳೋಣ ಸ್ನೇಹಿತರೆ. ಒಗ್ಗರಣೆಗೆ ನಾನು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 1.5-2 ಸ್ಪೂನಷ್ಟು ಒಳ್ಳೆಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ಬಾರ್ದು ಸ್ನೇಹಿತರೆ, ಸ್ವಲ್ಪ ಮಾತ್ರ ಜೀರಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಆಲೂಗಡ್ಡೆನ ಮತ್ತು 2 ಹಸಿಮೆಣಸಿನ್ಕಾಯಿ, ಒಂದೆಳೆ ಕರಿಬೇವಿನ ಸೊಪ್ಪನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಅದೇನು ಹಾಕೋಬಾರ್ದು. ಒಪ್ಪತ್ತು ಉಪವಾಸದ ಉಪ್ಪು ಅಂತ ಸಿಗುತ್ತೆ, ಅದನ್ನು ಮಾತ್ರ ಬಳಸಬೇಕು. ನೀವು ಆಷಾಢ ಏಕಾದಶಿ ವ್ರತಕ್ಕೋಸ್ಕರ ಇದನ್ನು ಮಾಡ್ಕೊಳ್ತಾ ಇದ್ದರೆ, ಈ ದಿನ ಏಕಾದಶಿ ಇರೋದರಿಂದ ಫಳಾಹಾರಕ್ಕೆ ಅಂತ ಇದು ಮಾಡ್ತಾಯಿದ್ದು ಸ್ನೇಹಿತರೆ. ನಾನು ಸಾಬುದಾನದಲ್ಲಿ ಶೇಂಗಾನ ಹುರಿದುಬಿಟ್ಟು ಅದನ್ನು ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೆ. ಅದನ್ನು ಬೆರೆಸಿದ್ದೀನಿ ಸಾಬುದಾನಲ್ಲಿ. ಉಪ್ಪು ಮತ್ತು ಶೇಂಗಾ ಪುಡಿನ ಬೆರೆಸಿ ಎತ್ತಿಟ್ಟಿದ್ದೆ ಸ್ನೇಹಿತರೆ. ಆ ವಿಡಿಯೋನ ಸ್ಕಿಪ್ ಆಗಿದೆ, ನೀವು ಹಾಗೆ ಬೆರೆಸ್ಕೊಳ್ರಿ. ಶೇಂಗಾ ಪುಡಿ ಮತ್ತು ಉಪ್ಪು ಸಾಬುದಾನದಲ್ಲೇ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ವಿಡಿಯೋ ಮಿಸ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಇವಾಗ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪಾಗಲಿ ಟೊಮೆಟೊ ಹಣ್ಣು ಏನು ಹಾಕೋಬಾರ್ದು, ಅದು ಮುಸುರೆ ಸಮ ಅಂತ ಅಂತಾರೆ. ಇದು ಒಪ್ಪತ್ತು ವ್ರತ ಅಂತಾರಲ್ವ, ಇದು ಅದಕ್ಕಾಗಿ ಮಾಡ್ತಾ ಇರೋದು. ನಾನು ಇಸ್ಕಾನ್ ಟೆಂಪಲ್ನವರು ಮಾಡ್ತಾರಲ್ಲ ಸ್ನೇಹಿತರೆ, ನಾನು ಆ ರೀತಿಯಲ್ಲಿ ನಾನು ಮಾಡ್ತಾ ಇರೋದು. ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆ, ಮಾತ್ರೆಗಳು, ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳೋದಿರ್ತದಲ್ವ, ಹಾಗಾಗಿ ಫಲಹಾರ ಅಂತ ಸಾಯಂಕಾಲ ತಿನ್ನೋಕ್ಕೆ ಅಂತ ಒಂದು ಸ್ವಲ್ಪ ಅಲ್ಪಾಹಾರ ತೊಗೊಳ್ಳೋದಿರ್ತದಲ್ವ, ಹಾಗಾಗಿ ನಾನು ಇದನ್ನು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಇನ್ನೂ ಟೈಮ್ ಇದೆ. ಇದು ವಿಡಿಯೋ ಯಾರ್ಯಾರಿಗಾದ್ರೂ ರೀಚ್ ಆದರೆ ಸಾಯಂಕಾಲದವರೆಗೂ ನೆನೆಸ್ಬಿಟ್ಟು ರಾತ್ರಿ ಒಗ್ಗರಣೆ ಹಾಕ್ಕೊಂಡು 7:30 ಮೇಲೆ ಈ ಫಲಹಾರನ ತೊಗೊಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಉದುರಾಗಿ ಬಂದಿದೆ, ಅಷ್ಟೇ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಆಲೂಗಡ್ಡೆನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿಸ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆ ಕಲರ್ ಚೇಂಜ್ ಆಗೋವರೆಗೂ ನಾನು ಹುರಿದಿದ್ದೀನಿ. ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿ, ಮತ್ತು ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಯಾವ ಊರಿಂದ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಯಾರ್ಯಾರಿಗೆಲ್ಲ ರೀಚ್ ಆಗ್ತಾಯಿದೆ ಅಂತ ಕಮೆಂಟ್ ಮಾಡಿ. ಮತ್ತು ನನ್ನ ವೀಡಿಯೋಸ್ ಎಲ್ಲ ಹೇಗೆ ಇಷ್ಟ ಆಯಿತು, ಹೇಗಿಲ್ಲ, ಇನ್ನು ಇದರಲ್ಲಿ ಬೇರೆ ವೀಡಿಯೋ ಎಂಥದ್ದು ತರಬೇಕು ಅಂಥದ್ದು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಖಂಡಿತ ಆ ರೆಸಿಪಿ ಮೇಲೆ ವಿಡಿಯೋ ಮಾಡೋಣ ಅಂತೆ. ನೋಡಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೇಗೆ ಬಂದಿದೆ ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನೀವು ಸಾಯಂಕಾಲ ಏಕಾದಶಿ ಫಳಾಹಾರ ಮಾಡ್ತೀರಾ, ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ.